ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಎಂದು ಗಂಗಾ ಕಲ್ಯಾಣ ಯೋಜನೆ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆಯೊಂದನ್ನು ಶುರು ಮಾಡಿದೆ. ಈ ಯೋಜನೆಯು ಗ್ರಾಮಗಳಿರೋ ಅನೇಕ ರೈತರಿಗೆ ಅನುಕೂಲವಾಗಿದೆ. ಆದರೆ ಕೋಲಾರದಲ್ಲಿ ಒಂದು ದುರಂತ ಘಟನೆ ನಡೆದಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಹಾಕಿಸಿಕೊಂಡಿದ್ದ ಓರ್ವ ರೈತನ ಜಮೀನಿಗೆ ನುಗ್ಗಿದ ಕಿಡಿಗೇಡಿಗಳು ಬೋರ್ ಅನ್ನ ಕೆಡಿಸಿ ಎಸ್ಕೇಪ್ ಆಗಿದ್ದಾರೆ. ಈ ಗ್ರಾಮದಲ್ಲಿ ಇಂಥ ಒಂದು ಕೃತ್ಯ ಆಗಿರೋದು ತುಂಬ ನೋವಾಗ್ತಿದೆ ನಮಗೆ. ಯಾವುದೇ ರೈತರಿಗಾಗಲಿ ಈ ಒಂದು ಕೃತ್ಯ ಆಗೋದು ಸಮಂಜಸ ಯಾರಿಗೂ ಅಷ್ಟೇ. ಬೇಕಂತಲೇ ದುಷ್ಕರ್ಮಿಗಳು ಈ ಒಂದು ರೈತರಿಗೆ ಬೇಕಂತಲೇ ಅನ್ಯಾಯ ಮಾಡಿದ್ದಾರೆ. ನಮ್ಮ ಲಕ್ಷ್ಮಪ್ಪ ಅವರಾಗಿರ್ಬೋದು, ರಾಮಕ್ಕ ಅವರಾಗಿರ್ಬೋದು, ತುಂಬ ಕಷ್ಟಜೀವಿಗಳು ಅವರು. ಗಂಗಾ ಕಲ್ಯಾಣ ಅಂತ ಒಂದು ಸರ್ಕಾರದಿಂದ ಯೋಜನೆ ಬಂದಾಗ ಅದರಿಂದ ಸ್ವಲ್ಪ ಸವಲತ್ತು ಪಡೆದು ತಕ್ಕ ಮಟ್ಟಿಗೆ ಒಂದು 3-4 ಲಕ್ಷ ಸಾಲ ಮಾಡಿಕೊಂಡು ಒಂದು ಬೆಳೆ ಮಾಡ್ತಿದ್ರು. ಅದು ಫಸಲು ಇನ್ನೇನು ಕೈಗೆ ಬರೋ ಸಮಯ ಬಂದಿದೆ. ಆದರೆ ಈಗ ಆ ಫಸಲು ಹೋಯ್ತು. ಈ ರೈತನಿಗೆ ಅನ್ಯಾಯವೂ ಆಗಿದೆ. ಕೋಲಾರ ತಾಲೂಕಿನ ಹೋಳೂರು ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಕನ್ನಸಂದ್ರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಕಳೆದ ವರ್ಷ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಲಕ್ಷ್ಮಮ್ಮ ಮತ್ತು ರಾಮಪ್ಪ ಎಂಬುವರಿಗೆ ಕೊಳವೆ ಬಾವಿ ಸ್ಯಾಂಕ್ಷನ್ ಆಗಿತ್ತು. ಅದರಂತೆ ಸರ್ಕಾರದ ವತಿಯಿಂದ ಬೋರ್ ಕೊರೆಸಲಾಗಿತ್ತು. ನೀರು ಸಹ ಸಿಕ್ಕಿದ್ವು. ಈ ಹಿನ್ನೆಲೆ ರೈತರು ಸಾಲ ಸೂಲ ಮಾಡಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆ ಇಟ್ಟಿದ್ರು. ಆದರೆ ಯಾರೂ ಇಲ್ಲದ ವೇಳೆ ಹೊಲಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಬೋರ್ವೆಲ್ ಮೇನ್ ಪೈಪ್ ಕಟ್ ಮಾಡಿದ್ದಾರೆ. ಕೇಬಲ್, ಪ್ಯಾನಲ್ ಬೋರ್ಡ್, ಪೈಪು ಹಾಗೂ ಇತರೆ ಸಾಮಗ್ರಿಗಳು ಕೂಡ ಹಾಳಾಗಿದೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಸರ್, ಇದು ಬಿಟ್ಟು ಸುಮಾರು ಒಂದು 10 ದಿನ ಮೇಲೆ ಆಯಿತು. 10 ದಿನ ಮೇಲೆ ಆದ್ರೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ಸಾಹೇಬರಿಗೆ, ಪೊಲೀಸ್ ಸ್ಟೇಷನಲ್ಲಿ, ಕೋಲಾರ ತಾಲೂಕಿಗೆ. ಮತ್ತೆ ಅವ್ರೇನು ವಿಕ್ಸಿ ಮಾಡಲಿಲ್ಲ. ನಾವು ಆಯಿತು ಬರ್ತೀವಿ ಅಂದರು, ಚರ್ಚೆ ಮಾಡ್ತೀವಿ ಅಂದರು, ಎನ್ಕ್ವೈರಿ ಮಾಡ್ತೀವಿ ಅಂದರು. ಆದರೂ ಅವ್ರಿಗೂ ನಮ್ಮ ಮೇಲೆ ಅಭಿಪ್ರಾಯ ಇಲ್ಲದೆ ಸುಮ್ಮನೆ ಇದಾಗಿದ್ದಾರೆ. ನಮ್ಮನ್ನೇನು ಮಾಡೋಕ್ಕೆ ಅವರು ಯಾವಾಗ ಬರ್ತಾರೋ ಏನೋ ಅಂತ ನಮ್ಗೆ ಇವತ್ತು ನಮಗೆ ಬರ್ತಾರೆ ಅಂತೇಳಿ ಇವತ್ತಿಗೂ ಬರಲಿಲ್ಲ. ನಮ್ಗೆ ನ್ಯಾಯನೂ ಇಲ್ಲ. ಅದೇ ಸರ್, ನಮ್ಗೆ ನ್ಯಾಯ ಬೇಕು. ನಮ್ಮ ಹಾಕಿರೋದು ಈ ಬೋರ್ವಿಲ್ಲು 5-6 ಲಕ್ಷ ಸಾಲ ಮಾಡಿ ಬಡ್ಡಿ ಕಟ್ತಾಯಿದ್ವಿ, ಬೆಲೆ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಾವು ಒಂದು ತಿಂಗಳಿಗೆ 30,000 ಕಟ್ತಾಯಿದ್ವಿ ಬಡ್ಡಿ. ಆದರೂ ಕೂಡ ನಮಗೆ ಆ ಬೆಲೆನೇ ಇಷ್ಟ ಇಲ್ಲ. ನಾವೇನು ಮಾಡೋದು? ಸುಮಾರು 15 ದಿನಗಳ ಹಿಂದೆ ಕೋಲಾರ ತಾಲೂಕು ಗ್ರಾಮಾಂತರ ಠಾಣೆಗೆ ಈ ಘಟನೆ ಬಗ್ಗೆ ದೂರು ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆರೋಪ ಮಾಡಿದ್ದಾರೆ. ಸುಮಾರು 2.5 ಎಕರೆ ಜಮೀನಿನಲ್ಲಿ ಬೀಟ್ರೂಟ್ ಬೆಳೆ ಬೆಳೆದಿರುವ ರೈತರು ಸದ್ಯ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಗೆ ನೀರು ಬಿಡಲಾಗದೆ ದಿನನಿತ್ಯ ಪೊಲೀಸ್ ಠಾಣೆ ಅಲೆಯುವಂತಾಗಿದೆ. ಹೀಗಾಗಿ ಸರ್ಕಾರ ಹಾಗೂ ಮೇಲಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅರುಣ್ ಕುಮಾರ್, ಸಂಪೂರ್ಣ ನ್ಯೂಸ್, ಕೋಲಾರ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.